ನಮಸ್ಕಾರ ಸ್ನೇಹಿತರೆ, ನೋಡಿ ಈ ರಸ್ತೆ ಇದು ಊರಿಂದ 1 ಕಿಲೋಮೀಟರ್ ಆಗುತ್ತೆ. ವಿಲೇಜ್ ಮ್ಯಾಪ್ ಅಲ್ಲಿ ಇದೆ, ಓಡಾಡ್ತಾ ಇದ್ದಾರೆ. ಈ ರಸ್ತೆಗೆ ಬಂದಿರುವಂತ ಜಾಗ ತೆಂಗಿನ ತೋಟ 2 ಎಕರೆ ಜಾಗ. ಮಾತ್ರ ತುಂಬಾ ಬ್ಯೂಟಿಫುಲ್ ಆಗಿದೆ. ಫುಲ್ ತೆಂಗು, ಪ್ಯೂರ್ ರೆಡ್ ಮಣ್ಣು. ಇದು ಬೆಂಗಳೂರಿಂದ ಇಲ್ಲಿಗೆ ಜಾಗಕ್ಕೆ ಬಂದು 145 ಕಿಲೋಮೀಟರ್ ಆಗುತ್ತೆ. ಮೈಸೂರಿಂದ 65-70 ಕಿಲೋಮೀಟರ್ ಆಗುತ್ತೆ. ಜಾಗ ಮಾತ್ರ ತುಂಬ ಸೂಪರ್ ಆಗಿದೆ. ವಿಲೇಜ್ ಮ್ಯಾಪಲ್ಲಿ ಆ ಕಡೆಗೂ ಒಂದು ರೋಡ್ ಇದೆ, ಬಟ್ ಆ ಕಡೆ ಓಡಾಡ್ತಾ ಇಲ್ಲ, ಇವ್ರು ಮಾಡ್ಕೊಂಡಿಲ್ಲ. ಅಲ್ಲಿಂದ ಬಂಡಿದಾರಿ ಅಂತ ವಿಲೇಜ್ ಮ್ಯಾಪಲ್ಲೂ ರಸ್ತೆ ಇದೆ. ಈ ಕಡೆಯಿಂದನೂ ಬರ್ಬೋದು, 2 ಕಡೆಯಿಂದ ರಸ್ತೆ ಇದೆ. ನೋಡಿ ತೆಂಗು ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಕ್ರಾಪ್ ಬರ್ತಾ ಇದೆ, ಇವ್ರೇನು ಮೇಂಟೈನ್ ಮಾಡಿಲ್ಲ. ಹೊಸ ಮರಗಳು, ಫುಲ್ಲು ತೆಂಗು. ಮಧ್ಯದಲ್ಲಿ ಫ್ರೂಟ್ಸ್ ಗಿಡ ಏನು ಬೇಕಾದ್ರೂ ಹಾಕೋಬೋದು. ಗ್ಯಾಪ್ ಇದೆ, 35-40 ಅಡಿ ಗ್ಯಾಪ್ ಇದೆ ಮರದಿಂದ ಮರಕ್ಕೆ. ನೋಡಿ ಎಲ್ಲ ಎಳ್ನೀರು ಬಿಟ್ಟಿದೆ. ಇವಾಗ ಅರಶಿನ ಹಾಕಿದ್ದಾರೆ. ಅರಶಿನ ಕೀಳ್ತಿಲ್ಲ, ತುಂಬ ಚೆನ್ನಾಗಿ ಬಂದಿದೆ ಅರಶಿನ. ನೋಡಿ ಎಲ್ಲ ಅರಶಿನ ಫುಲ್ಲು ಕೂದಿದ್ದಾರೆ, ಉಳ್ಬೇಕು. ನೋಡಿ ಎಳ್ನೀರು ಇದೇ ಥರ ಬಿಟ್ಟಿದೆ. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ಸುತ್ತ ತೋಟಗಳೇ. ಹೈವೇಯಿಂದ ಇಲ್ಲಿಗೆ ಕರೆಕ್ಟಾಗಿ 1 ಕಿಲೋಮೀಟ್ರು, 1.25 ಕಿಲೋಮೀಟ್ರು, 33 ಅಡಿ ರಸ್ತೆ ಬರಬೇಕು ಜಾಗಕ್ಕೆ. ಮಣ್ಣು ಮಾತ್ರ ಬ್ಯೂಟಿಫುಲ್ ಆಗಿದೆ, ಫುಲ್ ಪ್ಯೂರು ಮಣ್ಣು. ನೋಡಿ ಅರಶಿನ ಹೆಂಗೆ ಬೆಳೆದಿದ್ದಾರೆ. ಅರಶಿನ ಅಂತ ತುಂಬ ಚೆನ್ನಾಗಿ ಬೆಳೆದಿದ್ದಾರೆ. ಫುಲ್ ಅರಶಿನ ಹಾಕಿದ್ದಾರೆ ತೆಂಗಿನ ತೋಟದಲ್ಲಿ. ಎಳ್ನೀರೆಲ್ಲ ಬಿಟ್ಟಿದೆ, ತುಂಬ ಚೆನ್ನಾಗಿ ಬಂದಿದೆ. ಸ್ವಲ್ಪ ರೋಗ ಬಿದ್ದಿದೆ ಅನಿಸುತ್ತೆ, ತರಗಮಾರು ಕ್ಲಿಯರ್ ಮಾಡ್ಕೋಬೋದು. ಸುತ್ತ ತೆಂಗು ಹಾಕಿ ಅದ್ಭುತ ಮಾಡ್ಕೊಂಡಿದ್ದಾರೆ. ಕಾಲೇ ನೀರು ಬರುತ್ತೆ, ಹಿಂದೆಗಡೆ ಚಾನಲಲ್ಲಿ ನೀರು ಹರಿತಿದೆ. ಈ ಜಮೀನು ಆದಮೇಲೆ ನೆಕ್ಸ್ಟ್ ಜಮೀನಲ್ಲಿ ನೀರು ಹರಿತಿದೆ. ಈ ಕಡೆ ಒಂದು ರಸ್ತೆ ಇದೆ, ಫೆನ್ಸ್ ಹಾಕಿದ್ದಾರೆ ಮಾವಿನ ತೋಟ. ಅದರ ಪಕ್ಕದಲ್ಲಿ ವಿಲೇಜ್ ಮ್ಯಾಪಲ್ಲಿ ರಸ್ತೆ ಬರುತ್ತೆ. ಮಾಡ್ಕೊಂಡಿಲ್ಲ, 33 ಅಡಿ ವಿಲೇಜ್ ಮ್ಯಾಪಲ್ಲಿ ರಸ್ತೆ ಇದೆ. ನಾನು ನೋಡಿ ಎಳ್ನೀರು ಒಳ್ಳೆ ಈಡು ಕೊಟ್ಟಿದೆ. ಅದು ತುಂಬ ಚೆನ್ನಾಗಿದೆ ಎಳ್ನೀರು, ಒಳ್ಳೆ ತೋಟ. ಫುಲ್ಲು ತೆಂಗು ಹಾಕಿದ್ದಾರೆ. 100-120 ತೆಂಗಿದೆ. 2 ಎಕರೆ ಪೇಪರಲ್ಲಿದೆ. ಸ್ವಲ್ಪ ಎಕ್ಸಸ್ಸು ಇದೆ, ಅಲ್ಲಿ ತೋರಿಸ್ತೀನಿ. ಇದೆ ಎಳ್ನೀರು ಹೆಂಗ್ಬಿಟ್ಟಿದೆ. ತಾರು ಫುಲ್ಲು ತಾರು, ತುಂಬ ಎಳ್ನೀರೇನೆ. ಅಕ್ಕಪಕ್ಕ ತೋಟಗಳು, ಫಾರ್ಮ್ ಹೌಸ್ ತೋಟಗಳೇ. ನೋಡಿ ಎಲ್ಲ ಮಾವು, ಸಪೋಟ ಪಕ್ಕದಲ್ಲಿ ಹಾಕ್ಕೊಂಡಿದ್ದಾರೆ. ನೋಡಿ ಖಾಲಿ ಇರೋದ್ರಲ್ಲಿ ಒಂದು ಸ್ವಲ್ಪ ಸಣ್ಣ ಪುಟ್ಟ ಗಿಡಗಳು ಹೋಗಿ ಖಾಲಿ ಇದೆ. ಅದರಲ್ಲಿ ಫ್ರೂಟ್ಸ್ ಗಿಡ ಮನೆಗೇನೆ ಮಾಡ್ಕೋತೀನಿ ಅಂದರೆ ಮಾಡ್ಕೋಬೋದು. ನಿಮಗೆ ದಾರಿ ಈ ಕಡೆ ನೋಡಿ ಡ್ರಿಪ್ ಇರಿಗೇಷನ್ ಆಗಿದೆ. ಜಮೀನು ಫುಲ್ಲು ಡ್ರಿಪ್ ಇರಿಗೇಷನ್ ಆಗಿ ಏನೂ ಮಾಡೋಂಗಿಲ್ಲ. ಬೋರಲ್ಲಿ ನೀರಂತೂ 2-2.5 ಇಂಚ್ ನೀರಿದೆ. ಎಲ್ಲ ಡ್ರಿಪ್ ಮಾಡಿದ್ದಾರೆ. ನೋಡಿ ಫುಲ್ಲು ತೆಂಗು ಫಲ ಕೊಡ್ತಾ ಇರೋದು ಇದೇ ಥರ ಇದೆ. ಒಂದು ಹಲಸಿನ ಮರ ಇದೆ, ಅಲ್ಲಿ ಸೀಬೆ ಗಿಡ ಒಂದು 2-3 ಸೀಬೆ ಗಿಡ ಇದೆ. ನೋಡಿ ಒಂದು ಚಾನಲ್ ಹೋಗುತ್ತೆ. ಆ ಮನೆ ಇರೋದೇ ಚಾನಲ್ ರೋಡು. ಈ ಕಡೆಯಿಂದ ಪಕ್ಕದಲ್ಲಿ ನಾಲೆ ಬಂದು ರಸ್ತೆ ಇದೆ, ಒಂದು ತೆಂಗಿನ ಬಂಡಿ ದಾರಿ ಇದೆ. ಬಟ್ ಅವರು ಅಲ್ಲಿಂದ ಹಂಗೆ ಮುತ್ಕೊಬಂಡವ್ರೆ, ಆ ಕಡೆ ಈ ಕಡೆ ಮಾಡ್ಕೊಂಡಿಲ್ಲ. ಈ ರಸ್ತೆ ಅಲ್ಲಿಗೆ ಹೋಗುತ್ತೆ. ನಾನು ತೋರಿಸ್ತಲ್ಲ ಮೊದಲು ಆ ರಸ್ತೆನೂ. ನೋಡಿ ಇದು ಗುಂಡಲ್ ಡ್ಯಾಮ್ ನೀರು ಈ ಕಡೆ ಬರುತ್ತೆ. ಆ ಮನೆ ಇರೋದೇ ರಸ್ತೆ. ಒಳ್ಳೆ ವ್ಯೂ ಇದೆ, ಸುತ್ತ ಹೆಂಗಿದೆ ನೋಡಿ. ಎಲ್ಲ ತೋಟಗಳೇನೆ, ಅಕ್ಕಪಕ್ಕದ ಮನೆಗಳು, ತೋಟದ ಮನೆ ಎಲ್ಲ ಇದೆ. ಜಾಗ ಮಾತ್ರ ಬ್ಯೂಟಿಫುಲ್ ಆಗಿದೆ. ಇವರು 50 ಲಕ್ಷ ಹೇಳ್ತಿದ್ದಾರೆ ಎಕರೆ. 2 ಎಕರೆ ಇದೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗ್ಬೋದು ಕೂತ್ಕೊಂಡ್ರೆ. ಓನರ್ ಟು ಓನರ್ ಸಿಟ್ಟಿಂಗ್ ಇರುತ್ತೆ, ಯಾವುದೇ ಅಗ್ರಿಮೆಂಟ್ ಇಲ್ಲ. ಜನರಲ್ ಪ್ರಾಪರ್ಟಿ, ಡಾಕ್ಯುಮೆಂಟ್ ಜೀನಿಯನ್ ಆಗಿದೆ. ನೋಡಿ ಎಳ್ನೀರು ಇದೇ ಥರ ಇದೆ. ಫುಲ್ಲು ತೆಂಗು. ಪಕ್ಕದಲ್ಲೇ ಒಂದು ದೇವಸ್ಥಾನ ಇದೆ, ಅಲ್ಲಿ ನೋಡಿ ಅದು ದೇವಸ್ಥಾನ. ಮನೆ ಸುತ್ತ ತೋಟದ ಮನೆಗಳೇ ಅಕ್ಕಪಕ್ಕ, ಯಾವುದೇ ಭಯವಿಲ್ಲ. ಇರ್ಬೋದು ಫಾರ್ಮ್ ಹೌಸ್ ಮಾಡ್ಕೊ. ಬೆಂಗಳೂರು ಅಲ್ಲಿ ಮನೆ ಇಲ್ಲ, ಇದಿಲ್ಲ ಅಂತ ಹೇಳ್ತಾರಲ್ಲ, ಅದಕ್ಕೆ ತೋರಿಸಿರೋದು. ನೋಡಿ ಎಳ್ನೀರು. ಮಣ್ಣು ಮಾತ್ರ ಇದೇ ಥರ ಇದೆ. ಮಣ್ಣು ಫುಲ್ ಪ್ಯೂರ್ ರೆಡ್. ವ್ಯವಸಾಯ ಮಾಡೋಕ್ಕಂತ ಹೇಳ್ತು ಮಾಡಿಸೋದು ಜಾಗ. ಹೆಚ್ಚು ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ ಸ್ನೇಹಿತರೆ. ಎವಿನ್ ಪ್ರಾಪರ್ಟೀಸ್ ಕಡೆಯಿಂದ.